ಮಹಾಯಜ್ಞ ಮುಗಿದ ನಂತರದ ವೀಕೆಂಡು ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ಗೂಗಲ್ ಮಾಡಿದಾಗ ನಮಗೆ ಕಾಣಿಸಿದ್ದು ಚೆಸ್ಟ್ನಟ್ ಸ್ಕ್ವೇರ್ ಹಿಸ್ಟಾರಿಕ್ ವಿಲೇಜ್. ಆ ಜಾಗದ ಬಗ್ಗೆ ಇನ್ನಷ್ಟು ಗೂಗಲ್ ಮಾಡಿದಾಗ ಗೊತ್ತಾಗಿದ್ದು ಸ್ಯಾಟರ್ಡೇ ಅದೇ ಆವತ್ತಿನ ದಿನಾನೇ ಇದೇ ಹಿಸ್ಟಾರಿಕ್ ವಿಲೇಜಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ನಡೆಯುತ್ತೆ ಅಂತ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿಯಾಗಿ ಹೊರಟೇ ಬಿಟ್ವಿ. ಹೊರಟ ಮೇಲೆ ಈ ರೀತಿ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಕ್ತು. ಈ ಹಿಸ್ಟಾರಿಕ್ ವಿಲೇಜ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ, ಲೈವ್ ಮ್ಯೂಸಿಕ್ ಎಲ್ಲ ಇದೆ. 1950s ಅಲ್ಲಿ ಕಟ್ಟಂಥ ಈ ಮನೆಗಳನ್ನ ರೀಸ್ಟೋರ್ ಮಾಡಿ ಮೆಕಿನಿ ಸಿಟಿಯಲ್ಲಿ ಇದನ್ನು ರೀಸ್ಟೋರ್ ಮಾಡಿದ್ದಾರೆ. ಇದನ್ನು ಚೆಸ್ಟ್ನಟ್ ಸ್ಕ್ವೇರ್ ಹಿಸ್ಟಾರಿಕ್ ವಿಲೇಜ್ ಅಂತ ರೀಸ್ಟೋರ್ ಮಾಡಿ ಈ ರೀತಿ ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. ಆಗಿನ ಕಾಲದ ಒಂದು ಕನ್ಸ್ಟ್ರಕ್ಷನ್ ಹೇಗಿತ್ತು ಮನೆಗಳದು ಅಂತ ನೋಡೋವಂಥ ಒಂದು ಅವಕಾಶ ಈ ಜಾಗದಲ್ಲಿ. ಅಷ್ಟೇ ಅಲ್ಲದೆ ಸ್ಯಾಟರ್ಡೇಸ್ ಈ ರೀತಿ ಫಾರ್ಮರ್ಸ್ ಮಾರ್ಕೆಟು ನಡೆಯುತ್ತೆ. ಫಾರ್ಮರ್ಸ್ ಮಾರ್ಕೆಟ್ ಅಂದರೆ ನಮಗೆ ನೆನಪು ಬರ್ತಾ ಇದ್ದಿದ್ದು ಕ್ಯಾನಡಾದಲ್ಲಿದ್ದಾಗ ಪ್ರತಿ ಶನಿವಾರ ವಾಟರ್ ಫ್ರಂಟಲ್ಲಿದ್ದಂಥ ಫಾರ್ಮರ್ಸ್ ಮಾರ್ಕೆಟಿಗೆ ಹೋಗ್ತಾ ಇದ್ವಿ ನಾವು. ಹಾಗೇ ಇರುತ್ತಾ, ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೇ ಬಿಟ್ವಿ. ಇಲ್ಲಿ ಬಂದು ನೋಡಿದಾಗ ಡಿಫ್ರೆಂಟಾಗೇ ಇತ್ತು ಅಂದ್ಕೊಳ್ಳಿ. ಯಾಕಂದರೆ ಕ್ಯಾನಡಾನೇ, ಯು ಎಸ್ ಎ. ಅದರಲ್ಲೂ ಟೆಕ್ಸಸ್ ಅಂತೂ ಸ್ವಲ್ಪ ಡ್ರೈ ಜಾಗ ಆಗಿರೋ ಕಾರಣಕ್ಕೆ ಅಷ್ಟಾಗಿ ನಮಗೆ ಏನೂ ನೋಡೋಕ್ಕೆ ಸಿಕ್ಕಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ಕಮ್ಮಿ ವೆಜಿಟೇಬಲ್ಸ್ ಇದೆ. ಅದು ಅಷ್ಟೇನು ಫ್ರೆಶ್ ಆಗಿ ಅನಿಸ್ತಾ ಇರಲಿಲ್ಲ. ಸರಿ, ಸುಮ್ಮನೆ ಒಂದು ಸುತ್ತ ಹಾಕೋಣ, ಆಮೇಲೆ ನೋಡೋಣ ಏನು ಮಾಡೋಣ, ಏನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಹಾಗೆ ನೋಡ್ತಾ ಇದ್ರೆ ಹಲವಾರು ಇಲ್ಲಿನ ಫಾರ್ಮರ್ಸ್ ಏನೆಲ್ಲ ತೊಗೊಂಬಂದು ಇಲ್ಲಿ ಮಾರ್ತಾರೆ, ಏನೆಲ್ಲ ಬೆಳೀತಾರೆ, ಏನೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದರ ಒಂದು ಪರಿಚಯ ನಮಗೂ ಆಯಿತು. ಈ ಹಿಂದೆ ನಾನು ಈಗಾಗಲೇ ಡ್ಯಾಲಸ್ ಫಾರ್ಮರ್ಸ್ ಮಾರ್ಕೆಟ್ನ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನಮಗೆ ನೋಡೋಕ್ಕೆ ಸಿಕ್ಕರೆ ಇಲ್ಲೇ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ ನಮಗೆ ನೋಡೋದಕ್ಕೆ ಸಿಕ್ತು. ಆ ಡ್ಯಾಲಸ್ ಫಾರ್ಮರ್ಸ್ ಮಾರ್ಕೆಟಲ್ಲಿ ಸಾಕಷ್ಟು ಫಾರ್ಮ್ ಪ್ರೊಡ್ಯೂಸ್ಗಿಂತ ರೆಸ್ಟೋರೆಂಟ್ಸು, ಫುಡ್ ಜಾಸ್ತಿ ಇತ್ತು. ಇಲ್ಲಿ ಸ್ವಲ್ಪ ಮಿಕ್ಸ್ಚರ್ ಆ ಥರ ಈ ಥರ ಫುಡ್ ಇರ್ಬೋದು, ಫಾರ್ಮ್ ಪ್ರೊಡ್ಯೂಸ್ ಇರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್, ಜ್ಯುವೆಲ್ರಿ ಇದೆಲ್ಲನೂ ನಮ್ಗೆ ನೋಡೋದಕ್ಕೆ ಸಿಕ್ತು. ಒಂದು ಕ್ಷಣ ಸ್ವಲ್ಪ ನನಗೆ ನನ್ನ ಹಳೆಯ ಒಂದು ಫಾರ್ಮ್ ಸ್ಟಾಲ್ಸ್ ನಾನು ಇಡ್ತಾ ಇದ್ದೆ, ಫಾರ್ಮರ್ಸ್ ಮಾರ್ಕೆಟ್ ಸ್ಟಾಲ್ಸು, ಅದು ನೆನಪಿಗೆ ಬಂತು. ಈ ರೀತಿಯೇ ಬೆಳಗ್ಗೆನೇ ಹೋಗಿ ಮಾರ್ಕೆಟ್ ಇಡ್ತಾ ಇದ್ದಿದ್ದು. ಮಾರ್ಕೆಟ್ ನೋಡಿ ಹಾಗೆ ಮೆಕಿನಿ ಸಿಟಿಯ ಡೌನ್ ಟೌನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಾಗೆ ನಡ್ಕೊಂಡೇ ಬಂದ್ವಿ. ತುಂಬ ದೂರ ಏನಿಲ್ಲ, ಹತ್ತಿರದಲ್ಲೇ ಇತ್ತು, ಒಂದು 5 ನಿಮಿಷ ವಾಕ್ ಅಷ್ಟೆ. ಬಿಸಿಲಿರಲಿಲ್ಲ ಅಂದಿದ್ರೆ ಇನ್ನೂ ಎಂಜಾಯ್ ಮಾಡ್ತಾಯಿದ್ವಿ ಅನಿಸ್ತು. ಬಿಕಾಸ್ ಆ ಜಾಗ ತುಂಬಾ ಚೆನ್ನಾಗಿ ಆ ಹಳೆ ಕಾಲದ ಒಂದು ವಾತಾವರಣವನ್ನು ರೀಸ್ಟೋರ್ ಮಾಡಿಟ್ಟಿದ್ದಾರೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಹೊಟ್ಟೆನೂ ಹಶ್ವಾಗ್ತಾ ಇತ್ತು. ಹಾಗಾಗಿ ಅಲ್ಲೇ ಇದ್ದಂಥ ಒಂದು ರೆಸ್ಟೋರೆಂಟ್ ಒಳಗೆ ಈ ರೀತಿ ನಾವು ಬಂದ್ವಿ. ವೇಟಿಂಗ್ ಟೈಮ್ ಅಷ್ಟೇನಿರಲಿಲ್ಲ, ಯಾಕಂದರೆ ಇನ್ನೂ ಅಡ್ಜಸ್ಟ್ ಆಗ್ತಾನೆ ಲಂಚ್ ಟೈಮ್ ಆಗಿದ್ದ ಕಾರಣ ಈ ರೀತಿ ಬಂದು ಇಲ್ಲಿ ಕುತ್ಕೊಂಡ್ವಿ. ಈ ರೀತಿ ನಮಗೆ ಈ ರೆಸ್ಟೋರೆಂಟಲ್ಲಿ ಸೆಲ್ಫ್ ಸರ್ವಿಂಗ್ ರೋಬೋ ಕಾಣಿಸ್ತು. ಏನಂತ ಗೊತ್ತಿಲ್ಲ, ನಾನಂತೂ ಅದನ್ನು ಸೆಲ್ಫ್ ಸರ್ವಿಂಗ್ ರೋಬೋ ಅಂತಲೇ ಕರಿತೀನಿ. ಅಲ್ಲಿ ಪಿಜ್ಜಾ ಮತ್ತು ಸ್ವಲ್ಪ ಫ್ರೈಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಒಂದು ಪಿಜ್ಜಾ ತಿನ್ನೋ ಅಷ್ಟೊತ್ತಿಗೆ ಸಖತ್ ಹೊಟ್ಟೆ ತುಂಬೋಯಿತು. ಸರಿ, ಅಲ್ಲಿಂದ ಮುಂದೆ ಮೆಕಿನಿ ಕಾಟನ್ ಮಿಲ್ಗೆ ಬಂದ್ವಿ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಈ ಹಳೆ ಮಿಲ್ ಅಂತ ಹೇಳಿಬಿಟ್ಟು. ಇದು ಸದ್ಯಕ್ಕಂತೂ ಮಿಲ್ ವರ್ಕಿಂಗಲ್ಲಿಲ್ಲ, ಆದರೆ ಈ ಜಾಗದಲ್ಲಿ ಸಾಕಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡಿಸ್ಪ್ಲೇಸು, ಪೇಂಟಿಂಗ್ ಡಿಸ್ಪ್ಲೇಸು, ಈ ರೀತಿ ಕ್ರಾಫ್ಟ್ ಶೋಸ್ ಎಲ್ಲ ನಡೀತಾ ಇರತ್ತಂತೆ. ಅದನ್ನು ನೋಡೋಣ ಅಂತ ಬಂದ್ವಿ. ಅದೇ ಸಮಯದಲ್ಲಿ ಈ ರೀತಿ ಒಂದು ಮದುವೆನೂ ನಡೀತಾ ಇತ್ತು. ಅದರ ಒಂದು ಡೆಕೋರೇಷನ್ ಏನು ಮಾಡ್ತಾಯಿದ್ರು ಅದನ್ನು ಒಂದು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನನ್ನ ಕ್ಯಾಮ್ರಾದಲ್ಲಿ. ನಂತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶೋ ಒಳಗೆ ಹೋಗಿ ಏನಿದೆ ಅಂತ ನೋಡಿದ್ವಿ. ಅಲ್ಲಿ ವಿಡಿಯೋ ಮಾಡೋ ಇಲ್ಲದೆ ಕಾರಣ ನಾನು ವಿಡಿಯೋ ಮಾಡಿಕೊಂಡಿಲ್ಲ. ಹಾಗೆ ಮೆಕಿನಿಯಲ್ಲೇ ಫೇಮಸ್ ಇರೋವಂಥ ಈ ಟ್ರಾಲಿ, ಸುಮಾರು ದಿನದಿಂದ ನಾನು ಈ ಒಂದು ಟ್ರಾಲಿಯಲ್ಲಿ ಮೆಕಿನಿ ಡೌನ್ ಟೌನ್ ಟೂರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಕೊನೆಗೂ ಆ ಚಾನ್ಸ್ ಬಂದೇ ಬಿಡ್ತು ನೋಡಿ. ಊಟ ಆಯಿತು, ಕಾಟನ್ ಮಿಲ್ ಅಲ್ಲಿ ಹೋಗಿ ನಾವು ಕ್ರಾಫ್ಟ್ ಶೋ ನೋಡಿದ್ವಿ, ಫಾರ್ಮರ್ಸ್ ಮಾರ್ಕೆಟ್ ವಿಸಿಟ್ ಮಾಡಿದ್ವಿ. ನಂತರ ಈ ರೀತಿ ಮೆಕಿನಿ ಡೌನ್ ಟೌನಲ್ಲಿ ಒಂದು ರೌಂಡ್ ಹೊಡೆದ್ವಿ. ಈ ಒಂದು ಟ್ರಾಲಿ ಏನಿದೆ ಇದು ಫ್ರೀಯಾಗಿ ನಾವು ಟ್ರಾವೆಲ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಕಾಸ್ಟ್ ಇಲ್ಲ. ಬೇಕು ಅಂದರೆ ನಾವು ಡೊನೇಷನ್ ಬಾಕ್ಸ್ ಇಟ್ಟಿದ್ದಾರೆ, ಅದರಲ್ಲಿ ನಮ್ಗೆ ಇಷ್ಟ ಬಂದಷ್ಟು ನಾವು ಡೊನೇಟ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಟ್ರಾಲಿ. ಇಲ್ಲಿ ನೋಡಿ ವೀಲ್ ಚೇರ್ ಆಕ್ಸೆಸ್ ಸಹ ಇದೆ ಈ ಸಣ್ಣದಾದಂಥ ಒಂದು ಟ್ರಾಲಿಗೆ.
ಹೇಗೆ ಅದು ಓಪನ್ ಆಗ್ತಾ ಇದೆ ಅಂತ ಆ ಓಪನ್ ಆಗೋ ಸಮಯದಲ್ಲಿ ನಾನೊಂದು ಸಣ್ಣದಾದಂಥ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿಕೊಂಡೆ. ಹೇಗೆಲ್ಲ ಇಲ್ಲಿ ಇರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ನಿಮಗೂ ಅಂತ ಹೇಳಿಬಿಟ್ಟು. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.